ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಬೇಗ ಸಬ್ಸ್ಕ್ರೈಬರ್ ಮಾಡಿ. ಹಾಗೆ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 25. ಭಾಗ 24 ನೋಡಿಕೊಂಡು ಭಾಗ 25 ನೋಡಿ. ಅಲ್ಲ ಕಾಣಲ್ಲ ನಾಗ, ಆ ಹೊಸ್ದಾಗೆ ನಮ್ಮೂರಿಗೆ ಬಂದಿರೋ ಆ ಸಿಲುಕ್ ಸ್ಮಿತಾನ ಯಾಕಲ ನೀನು ತೆಂಗಿನ ತೋಟ ಕರ್ಕೊಬಂದಿದ್ದು? ಓಶಿ ಅದು ತೋಪಲ್ವೇ ಅನ್ಲ ನಾಗ? ಹೆಂಗ್ ನೀನು ಅವನ್ನ ಆ ತೆಂಗಿನ ತೋಟ ಕರ್ಕೊಬಂದ ನಾಗ? ಏನೋ ಅದು ಹಂಗಲ್ಲ ಕಣ್ರಣ್ಣ ಆಗಿರೋದು. ನಾನು ಅಯ್ಯವ್ನ ಯಾಕಣ ಸುಮ್ಮನೆ ತೆಂಗಿನ ತೋಟದಾಗ ಕರ್ಕೊಂಬರೋಣ? ನನ್ನ ಮಾತು ಹೊಸಿ ಕೇಳ್ರಣ್ಣ. ಯಾಕ್ರಣ್ಣ ನನ್ನ ಮೇಲೆ ಇಷ್ಟೊಂದು ನೀವು ಅನುಮಾನ ಪಡ್ತಾ ಇದ್ದೀರಾ? ಅಯ್ಯೋ ಅಯ್ಯೋ, ಇನ್ನು ಮಾತಾಡ್ತೀಯ? ಅಲ್ಲ ಕಣಯ್ಯ, ಕಟ್ಕೊಂಡೇನ್ರು ನಿನ್ನ ಜೊತೆಗೇನೆ ಇದ್ರು ಆ ಸಿಲುಕ್ ಸ್ಮಿತನ ಈ ತೆಂಗಿನ ತೋಟದಾಗ ಕರ್ಕೊಬಂದು ಚಕ್ಕಂತ ಆಡೋಕ್ಕಾಗ್ತೈತಿ ಏನಯ್ಯ ನಿನಗೆ? ಓಸಿ ಮರುವಾದೆ ಬೇಡವನಯ್ಯ ನಿನಗೆ? ಓಸಿ ಊರ್ನಾಗ ಜನ ಏನು ಅಂದ್ಕೊಂಡಾರು ಅಂಬದು ಮೈ ಮೇಲೆ ನಾನು ನಿಟ್ಟೈತನಯ್ಯ ನಿನಗೆ? ನಾನು ನಿನಗೆ ಏನು ಕಮ್ಮಿ ಮಾಡಿದ್ದೀನಯ್ಯ? ಕೇಳ್ದಂಗೆಲ್ಲ ಹೊಟ್ಟೆ ತುಂಬ ಮುದ್ದೆ ಮಾಡಾಕ್ತೀವಿ. ಹಾಂ, ನಿನ್ನ ಮೇಲೆ ಆಗ್ತಾನ ಆಗಲಿ ನಾನು ಏನಾನ ಗಲಾಟೆ ಮಾಡ್ತೀನಯ್ಯ? ಓಸಿ ಅರ್ಥ ಮಾಡ್ಕೊಳ್ರಯ್ಯ, ಹೆಣ್ಮಕ್ಳು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಯ್ಯ ಹಿಂಗೆ ನೀವು? ಅಯ್ಯೋ ಅಯ್ಯಯ್ಯೋ ಬಿಡೆ, ನನ್ನ ಒಯ್ಬೇಡ. ಅಯ್ಯವ್ವನ್ನೇ ಕೇಳೆ ಒಂಡ್ರ ಒಟ್ಟು ಅದು ಹಂಗಲ್ಲ ಕಣೆ. ಬಿಡೆ, ನನ್ನ ಒಯ್ಬೇಡ. ಯಾಕೆ ಹಿಂಗೆ ಒಯ್ತೀಯಾ? ಆಯವ್ವನ್ನ ಇನ್ನೊಂದು ಕೇಳ್ತೀನಿ. ಓಸಿ ಆಯವ್ ಏನು ಹೇಳ್ತೈತಂತ ನೀನೇ ಕೇಳಿಸ್ಕೊಳಯ್ಯ. ಮರುವಾದೆ ಬಿಟ್ಟಾನೆ, ಓಟು ಬಿಟ್ಟಾನೆ, ಆಯವ್ವನ ಬಾಯಾಗೆ ಯವನ್ ಬೋತೈತಿ ಅಂತ ಓಸಿ ನೀನೇ ಕೇಳಿಸ್ಕೊಳಯ್ಯ. ಇವಾಗ ಕೇಳ್ತೀನಿ ಆ ಸಿಲುಕ್ ಸ್ಮಿತಾನ. ಯವನಮ್ಮ ಸಿಲುಕ್ ಸ್ಮಿತಾ, ಈ ತೆಂಗಿನ ತೋಟದಾಗೆ ನಿನ್ನ ಕರ್ಕ ಬಂದಿದ್ದು ಯಾರಮ್ಮ ಸಿಲುಕ್ ಸ್ಮಿತಾ? ಅಲ್ಲ ಕಣ್ರಿ, ನಿಮ್ಮ ತೋಟನೇ ಎಂಬುದು ನನಗೆ ಹೆಂಗ್ರಿ ಗೊತ್ತಾಗ್ತೈತಿ? ನಾಗಣ್ಣನೇ ಜೊತೆಗೆ ಕರ್ಕ ಬಂದರು ಈ ತೆಂಗಿನ ತೋಟಕ್ಕೆ. ನೀವ್ಯಾಕೆ ಅವ್ರನ್ನ ಹಂಗೆಲ್ಲ ಒಯ್ತಾ ಇದ್ದೀರಾ? ಯಾಕೆ ಒಯ್ಬೇಕು? ನಾಗಣ್ಣ ನನ್ನ ತಾನೇ ಕರ್ಕ ಬಂದಿರೋದು ತೆಂಗಿನ ತೋಟಕ್ಕೆ. ನೀವ್ಯಾಕೆ ಒಯ್ತಿದ್ದೀರಾ ನಾಗಣ್ಣನ? ಅಯ್ಯಯ್ಯಯ್ಯೋ, ಇನ್ನು ನನ್ನ ಕರ್ಕ ಬಂದವನೇ ಅಂತ ಹೇಳ್ತೀಯಲ್ಲವಾ ನೀನು ಸಿಲುಕ್ ಸ್ಮಿತಾ? ಮಾನ ಮರ್ವಾದೆ ಇಲ್ಲ ನಮ್ಮ ನಿನಗೆ? ಅಯ್ಯೋ ದೇವ್ರೆ, ಇನ್ನು ನಮ್ಮ ಹಳ್ಳಿನ ಏನೆಲ್ಲ ಹಾಳು ಮಾಡ್ತೀಯಮ್ಮ? ಇನ್ನು ಬಂದು ಒಂದು 2 ದಿನಕ್ಕೇನೆ ನಮ್ಮ ಗಂಡನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಲ್ಲಮ್ಮ ಸಿಲುಕ್ ಸ್ಮಿತಾ. ನಿನ್ನಂತೂ ನಮ್ಮೂರ್ನಾಗ ಇರೋಕೆ ಬಿಟ್ಕೊಂಬಲ್ಲ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಯಾರವ್ವ ಈ ಊರಿಗೆ ಬಿಟ್ಕೊಂಡವರು? ಇರು ಒಂದ್ರವ್ವಾಟು, ಮೊದಲು ನಮ್ಮ ಗಂಡನ ವಿಚಾರಿಸ್ಕೊಂಡು ಆಮೇಲೆ ನಿನ್ನ ವಿಚಾರಿಸ್ಕೊಂತೀನಿ. ಇರು ಒಂದ್ರವ್ವಾಟು, ಇಲ್ಲಿ ಅವಳೆ ಅವಳು ಕೇಳಿಸ್ಕೊಂಡೇನಯ್ಯ? ನೀನೇ ಅಂತಲ್ಲಯ್ಯ ಅಯ್ಯವನ್ನ ತೆಂಗಿನ ತೋಟದಾಗ ಕರ್ಕ ಬಂದಿರೋದು. ಅಯ್ಯವ್ವ ನನಗೇನು ಗೊತ್ತು ನಿಮ್ಮದೇ ತೆಂಗಿನ ತೋಟ ಇದು ಅಂಬೋದು? ನಾಗಣ್ಣ ಕರ್ಕ ಬಂದಿರೋದಕ್ಕೇನೆ ನಾನು ಬಂದಿರೋದು ಅಂತ ಹೇಳ್ತೈತಲ್ಲಯ್ಯ ಇವಾಗ. ಓಸಿ ಇವಾಗ ಏನು ಮಾಡೋಣಯ್ಯ ನಿನ್ನ? ನಿನ್ನ ಕಾಲಾಗ್ಲವು ಮೆಟ್ಟೆ ತಗೊಂಡು ಬಾಸನಯ್ಯ ಹಂಗಾರೆ ನಿನ್ನೀಗ? ಅಯ್ಯೋ ಅಯ್ಯೋ, ಅದು ಹಂಗಲ್ಲ ಕಣೆ. ಅಯ್ಯವ್ ಹೇಳ್ತಿರೋದು ನಿಂಗೆ ಅರ್ಥ ಆಗಕ್ಕಿಲ್ಲ. ವಸಿ ಕಳಬಡ್ಡಿ ನನ್ನ ಮಗ ಅಮಾವಾಸ್ಯೆ ಎಲ್ಲೋದೋ 3 ಬಿಟ್ಟಾನೆ. ಈ ಹೆಣ್ಮಕ್ಳು ಸವಾಸ ಬ್ಯಾಡ ಕಣ್ಲ ಅಂತಂದ್ರು ಇದು ಯಾವುದೋ ಬಂದು ನನಗೆ ತಗಲಾಕಿದೆಯಲ್ಲ. ಅಮಾವಾಸ್ಯೆ ಎಲ್ಲಿದೆಯಾ ಬಾರ್ಲಾ? ಅಲ್ಲ ಕಣ್ಲ ನಾಗ, ನೀನು ಆ ಊರ್ನಾಗೆಲ್ಲ ನಡ್ಕೊಂಬರ್ಬೇಕಾದ್ರೆ ಸಿಕ್ಕಿದಾಗ ಎಲ್ಲಿಗೆ ಹೋಗ್ತಿದ್ದಿಲ್ಲ ಅಂತ ಅಂದರೆ ತೆಂಗಿನ ಗಿಡಕ್ಕೆ ನೀರು ಹಾಯ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಲ್ಲೂ ಅವಾಗ ನಾನು ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತೇನ್ಲ? ಪಾಪ ಏನು ತಿಳಿದ ನಾಗ ಎಲ್ಲ ತೆಂಗಿನ ತೋಟನ ಹೆಂಗ್ ಬೆಳೆಸವನೆ, 3 ಹೊತ್ತು ಅವಕ್ಕೆ ನೀರು ನಿಡಿಯೋ ಅಂತ ಎಲ್ಲ ಹೋಗಿ ಹೊಲ್ದಾಕೆ ನೋಡ್ತಾನೆ ಅಂತ ನಾನು ಖುಷಿ ಪಡ್ತಿದ್ದೆ ಕಣ್ಲಾ ನಾಗ. ನೀನು ಆ ತೆಂಗಿನ ಗಿಡದ ತೋಟದಾಕಿ ಇದಕ್ಕೇನ್ಲ ಬತ್ತಿದ್ದು? ಹಗ್ಲೆಲ್ಲ ಬಂದು ತೆಂಗಿನ ಗಿಡ ತೋಟದಾಗೆ ನೀರು ಹಾಯಿಸ್ತೀನಿ ಅಂತ ಹೇಳ್ತಿದ್ದು ಈ ಸಿಲುಕ್ ಸ್ಮಿತನ್ ಕರ್ಕೊಂಡು ತೆಂಗಿನ ತೋಟದಾಗ ಬತ್ತಿದ್ದೇನ್ಲ ನೀನು ನಾಗ? ಅಲ್ಲ ಕಣ್ಲ ಕಳ್ಬಡ್ಡಿ ಮಗನೇ, ಯೋನ್ಲ ನಾಗ, ಚಂದ್ರಣ್ಣ ಹೇಳ್ದಂಗೆ 3 ಹೊತ್ತೂ ಈ ಸಿಲುಕ್ ಸ್ಮಿತನ್ನೇ ತೆಂಗಿನ ತೋಟದಾಗ ಕರ್ಕೊಬಂದು ನೀರು ಹಾಯಿಸ್ತಿದ್ದೇನ್ಲ? ಇಂಥ ಬದುಕು ಮಾಡೋಕ್ಕೆ ನೀನೇ ಬೇಕೇನ್ಲ ನಾಗ? ಇನ್ನು 2 ವರ್ಷ ಹೋದ್ರೆ ನಿನ್ನ ಮಗನೇ ಮದ್ವೆಗೆ ಬಂದವನ್ ಕಣ್ಲ. ಬಂಗಾರದಂತ ನೀನು ಹೇಳ್ತೀನಿ ಇಕ್ಕೊಂಡು ಇದ್ಯಾವುದು ತಗಡು ಬೆಳ್ಳಿಯಿಂದೆ ಓಡಾಡ್ತೀಯಲ್ಲ ನಾಗ? ಮೈ ಮೇಲೆ ನಿನಗೆ ನಿಟ್ಟಿಲ್ವೇನ? ಒಂದ್ರ ಒಟ್ಟು ಮನೆಯಾಗ ಹೆಣ್ರು ಮಕ್ಕಳು ಅಂಬದು ಯಾತನ ಮೈ ಮೇಲೆ ಪರಿಜ್ಞಾನ ಐತೇನ್ಲ? ಈ ಅವನ್ನ ಈ ತೆಂಗಿನ ತೋಟದಾಗ ಕರ್ಕೊಂಬೋರೋ ಅಂಥದ್ದು ನಿನಗೇನ್ಲ ಇತ್ತು? ಹೇಳ ನಾಗ, ಹೇಳು. ಇವಾಗ ಬಗ್ಳು ಅದೇನು ಅಂತ ನಿಮ್ಮ ಅಣ್ಣ ಯಾರೇ ಎಲ್ಲ ಕೇಳ್ತಾ ಇದಾರಲ್ಲಯ್ಯ. 3 ಹೊತ್ತು ಈ ತೆಂಗಿನ ಗಿಡಕ್ಕೆ ನೀರು ಹಾಯ್ಸಕ್ಕೆ ಈ ಸಿಲುಕ್ ಸ್ಮಿತಾನ ಕರ್ಕೊಂಬಂದು ಇಲ್ಲಿ ತೆಂಗಿನ ಗಿಡಕ್ಕೆ ನೀರು ಹಾಯಿಸ್ತಿದ್ದೇನಯ್ಯ ನೀನು? ಬಗ್ಳು ಇವಾಗ ನಿಮ್ಮ ಅಣ್ಣ ಯಾರೇ ಕೇಳ್ತಾರೆ, ಓಸಿ ಹೇಳು ಇವಾಗ. ಅಯ್ಯೋ ಹೆಂಗಪ್ಪ ಈಗ ಇವ್ರಿಗೆ ಅರ್ಥ ಮಾಡ್ಸೋದು ಇದನ್ನ?
ಏನೇನೋ ತಪ್ಪಾಗಿ ತಿಳ್ಕೊಂಬಿಟ್ಟವ್ರಲ್ಲಪ್ಪೋ. ಈ ಅಮಾವಾಸ್ಯೆ ಎಂಬ ನನ್ನ ಮಗ ಬರಬೇಕು ಮೊದಲು, ಇದಕ್ಕೆ ಅವಾಗಲೇ ಎಲ್ಲರಿಗೂ ಅರ್ಥ ಆಗೋದು. ಅಯ್ಯೋ ಅಮಾವಾಸ್ಯೆ ಎಲ್ಲಿದೆಯಾ, ಬೇಗ ಬಾರ್ಲ ಅಮಾವಾಸ್ಯೆ, ನನ್ನ ಕೈಲಿ ರೋದನೆ ತಡೆಯೋಕ್ಕಾಗ್ತಿಲ್ಲ ಕಣ್ಲಾ, ಬಾರ್ಲ ಎಲ್ಲಿದೆಯಾ ಅಮಾವಾಸ್ಯೆ. ಯಾಕಪ್ಪ ಏನ್ರು ಮಕ್ಕಳು ಅಣ್ಣಯ್ಯರು ಎಲ್ಲ ಈ ತೆಂಗಿನ ಗಿಡದಾಗ ಬಂದವರಲ್ಲಪ್ಪ. ಓ ಹಂಗಾರೆ ಇವಾಗ ತೆಂಗಿನ ಗಿಡದಾಗಿರೋ ಎಳ್ಳಿರಲ್ಲ ಇವ್ರಿಗೆ ಶಾರ್ಟೇಜ್ ಬರ್ತವೆ. ಪಾಪ ಆ ಸಿಟಿ ಆಗಿದ್ದಾಗ ಬಂದಿರೋ ಸಿಲುಕ್ ಸ್ಮಿತಾಗೆ ಎಳ್ಳೀರು ಎಲ್ಲಿದ್ದ ತರಬೇಕು ಏನೋ, ಹೆಂಗೋ ಬಿಡು ಇದ್ದಿದ್ರಾಗೆಲ್ಲ ಅನುಸರಿಸ್ಕೊಂಡು ಎಳ್ಳೀರು ಕುಡಿಯೋಕ್ಕಾಗ್ತೈತೆ. ಓಸಿ ಯಾಕೆಲ್ಲ ಬಂದವ್ರೆ ಏನು ಎತ್ತ ಅಂಬದನ್ನ ಹತ್ರಕ್ಕೆ ಹೋಗಿ ಕೇಳೋಣ. ಅಯ್ಯೋ ಯಾಕೋ ಯಾಕೆ ಬಿಡಾಕ ನಾಗಣ್ಣನ ತೆಂಗಿನ ಮರದ ಬುಡಕ್ಕೆ ಹಾಕಿ ಏನಂಗೆ ಕಾಳ್ಪಟ್ನಲ್ಲಿ ಹಿಡ್ಕೊಂಡು ಇದು ಮಾಡ್ತಾ ಇದೀಯ, ಯಾಕಕ್ಕ ಬಿಡಾಕ? ಅಲ್ಲ ಕಂಡ ಅಮಾವಾಸ್ಯೆ, ಇದ್ರಾಗೆ ನೀನು ಒಬ್ಬ ಕಮ್ಮಿ ಆಗಿದ್ದೆ, ಹೆಂಗೋ ನೀನು ಬಂದು ಸೇರ್ಕೊಂಡಿದ್ಯಾ ಇವಾಗ ಇದ್ರಾಕೆ. ಹೊಸಿ ನೀನು ಆ ಭಾಗ 24ರಾಗೆ ನಮ್ಮ ಅಂತಾಕ್ ಬಂದು ಏನಂತ ಹೇಳ್ದ ಅಮಾವಾಸ್ಯೆ, ಹೇಳ ಒಂದ್ರ ಒಟ್ಟು ಇವಾಗ ಅದನ್ನು. ಅಲ್ಲ ಕಣ್ಲ ಅಮಾವಾಸ್ಯೆ, ನಮ್ಮಂತವ ಹೋಗಿ ಏನು ಹೇಳ್ದಲ್ಲ ನೀನು ಅಮಾವಾಸ್ಯೆ, ಹೇಳ ಬಿರಿನೆ. ಇವರೆಲ್ಲ ಸೇರ್ಕೊಂಡು ನಾನು ಹೆಂಗಂದ್ರೆ ಹಂಗೆ ಅಮ್ತವ್ರು ಕಣ್ಲ ಅಮಾವಾಸ್ಯೆ. ನಮ್ಮಳು ಅಂತೂ ಈಗ ಮುಗ್ಗ ಒಯ್ತಾಳ್ಕೊಳೋ ಅಮಾವಾಸ್ಯೆ. ಬೀರಿನ ಹೇಳ, ನನ್ನ ಕೈಲಿ ತಡ್ಕೊಂಬಕ್ಕಾಗ್ತಿಲ್ಲ ಕಣ್ಲ ಅಮಾವಾಸ್ಯೆ. ಇಲ್ಲೇ ಎಲ್ಲನ ಆ ತೆಂಗಿನ ಮರಕೋ ಕಾಂಗ್ರೆಸ್ ಗಿಡಕ್ಕೋ ಹೋಗಿ ನೇಣು ಹಾಕೊಂಬಿಡ್ತೀನಿ ಕಣ್ಲ ಅಮಾವಾಸ್ಯೆ. ಹೇಳ, ಇಲ್ಲ ತುಂಬೆ ಗಿಡ ಎಲ್ಲನ ಇದ್ರೆ ಹೇಳ, ಅಲ್ಲೇ ಹೋಗಿ ನೇಣು ಹಾಕೊಂಬಿಡ್ತೀನಿ ಕಣ್ಲ ಅಮಾವಾಸ್ಯೆ. ನನ್ನ ಕೈಲಿ ಇವ್ರು ಕಾಟ ತಡೆಯೋಕ್ಕಾಗ್ತಿಲ್ಲ, ಬೀರಿನ ಹೇಳ ಅಮಾವಾಸ್ಯೆ. ಅಲ್ಲ ಕಣಕೋ, ನಾಗಣ್ಣನು ಸಿಲುಕ್ ಸ್ಮಿತಾನು ಇಬ್ರು ತೆಂಗಿನ ತೋಟಕ್ಕೆ ಹೋಗ್ಯಾರೆ. ಒಂದ್ರ ಒಟ್ಟು ಅವ್ರು ಎಳ್ಳೀರು ಕುಡಿಬೇಕಂತೆ. ಮೊಚ್ಚು ಚೂಪ್ ಅಂದಿದ್ರೆ ಕೊಡ್ರಿ ಅಂತ ನಿಮ್ಮಂತವ ಬಂದು ಕೇಳಿದೆ ಕಣಕ. ಓಸಿ ಆದ್ರಾಗ ಏನಾಯ್ತಕ್ಕ, ಇವರಿಬ್ರು ತೆಂಗಿನ ತೋಟಕ್ಕೆ ಎಳ್ಳೀರು ಕುಡಿಯಕ್ಕೆ ಬಂದಿದ್ರು ಕಣ. ಯಾಕ ಕೇಳ್ದೇನಯ್ಯ, ಕೇಳ್ದೇನು ಆ ಸಿಲುಕ್ ಸ್ಮಿತಾಗೆ ಎಳ್ಳೀರು ಕುಡ್ಸಾಕಂತ ನಮ್ಮ ತೋಟಕ್ಕೆ ಕರ್ಕ ಬಂದಿದೆಯಲ್ಲಯ್ಯ. ಓಸಿ ನಾವು ಬಂದಾಗ ನೀವಿಬ್ಬರೇ ಇದ್ರಿ, ಹೇಳಯ್ಯ ಇವಾಗ ಇದಕ್ಕೇನು ಹೇಳ್ತೀಯ ಹೇಳು. ಅಲ್ಲ ಕಣ್ಲ ಕಳ್ಬಡ್ಡಿ ಮಗನೇ ಅಮಾವಾಸ್ಯೆ, ಅಯ್ಯವನ್ನ ನಾನೇನಾದ್ರೂ ನಮ್ಮ ತೋಟದಾಗೆ ಎಳ್ಳೀರ ಇದ್ದಾವೆ ಬಾರಮ್ಮ ಕುಡಿಮೆಂತೆ ಅಂತ ನಾನೇನಾದರೂ ಕರ್ಕೊಂಬಂದಿದ್ನೇನಲ್ಲ ಅಮಾವಾಸ್ಯೆ, ನೀನೇ ಅಲ್ವೇನ್ಲ? ಅಯ್ಯವ್ವ ದಾವ್ರ ಆಗೈತೆ, ತಂಪಾದ ನೀರು ಕುಡಿಬೇಕು ಅಂತ ಕೇಳಿದಾಗ ಅಯ್ಯವ್ವಗೆ ನಮ್ಮ ನಾಗಣ್ಣರ ತೆಂಗಿನ ಗಿಡದಾಗೆ ಎಳ್ಳೀರ ಇದ್ದಾವೆ ಬಾರಕ ಕುಡಿಮೆಂತೆ ರುಚಿಯಾಗಿರೋ ಎಳ್ಳೀರನ್ನ ಅಂತ ಹೇಳಿ ನಮ್ಮ ತೋಟಕ್ಕೆ ಕಳಿಸ್ತಾವ್ ನೀನೇ ಅಲ್ವೇನ್ಲ ಅಮಾವಾಸ್ಯೆ. ಅಲ್ಲ ಕಣ್ಣಾಗಣ್ಣ, ನೀನು ನೋಡು ನನ್ನ ಮ್ಯಾಗೆ ಹೆಂಗ್ ಸಿಟ್ ಮಾಡ್ಕೊಂಡು ನನ್ನ ಕೊಳ್ಪಟ್ಟು ಹಿಡ್ಕೊಂಬಕ್ಕೆ ಬಂದಿದೀಯ. ಅಯ್ಯವ್ವ ಅದೇನೋ ವಾಕಿಂಗ್ ಮಾಡ್ಕೊ ಬಂದು ದಾವ್ರ ಆಗಿತ್ತಂತೆ, ಓಸಿ ತಂಪಾದವ ನೀರು ಕೇಳ್ತು ನಾಗಣ್ಣ. ಅದಕ್ಕೆ ನಾನೇನು ಹೇಳಿದೆ, ನಮ್ಮ ನಾಗಣ್ಣವ್ರ ಹೊಲ್ದಾಗೆ ಎಳ್ಳೀರು ಬೋಲ್ಡ್ ರುಚಿಯಾಗಿರ್ತವೆ, ನಡಿ ಯಾಕೋ ಅಲ್ಲೇ ಎಳ್ಳೀರು ಕುಡಿಯೋಣ ಅಂತ ನಿನ್ನ ಜೊತೆಗೇನೆ ಕಳಿಸಿ ನಾನು ಮೊಚ್ಚು ತಾಂಬಾರಣ ಅಂತ ಮಂತವ ಹೋಗಿದ್ನಲ್ಲಣ್ಣ. ಅಷ್ಟೇ ಅಲ್ವೇನಣ್ಣ ನಡೆದಿದ್ದು. ಓಸಿ ಅದ್ರಾಗ ಏನಾಯ್ತಣ್ಣ ತೆಪ್ಪು? ಒಂದ್ರ ಓಟು ಆಯಮ್ಮ ಎಳ್ಳೀರು ಕುಡಿಯಾಕೆ ಕೇಳಿದ್ಕೆ ನೀನು ಕರ್ಕ ಬಂದಿದೀಯ. ಓಸಿ ಆಯಮ್ಗೆ ಎಳ್ಳೀರನ್ನ ಕುಡಿಲೇಳು ಅಂಬೋದು ನನಗಿತ್ತು ಕಣ್ಣಾಗಣ್ಣ. ದಾವ್ರ ಆಗೈತಿ ಅಂತಂದಿದ್ಕೆ ಎಳ್ಳೀರು ಕುಡಿಯಾಕೆ ಈ ತೆಂಗಿನ ತೋಟದಾಗ ಬಂದಿ ನೋಡ್ನಾಗಣ್ಣ. ಅದು ಬಿಟ್ರೆ ಇನ್ನೇನಣ್ಣ ಐತೆ ಇಲ್ಲಿ? ಅಲ್ಲ ಕಣ್ಣ ಅಮಾವಾಸ್ಯೆ, ಅಯ್ಯವ್ವ ಹೇಳ್ತಿಲ್ಲೇನೋ ಸಿಲುಕ್ ಸ್ಮಿತಾ, ಈ ತೋಟದಾಗ ಯಾರಮ್ಮ ನೀನು ಕರ್ಕ ಬಂದಿದ್ದು ಅಂತಂದ್ರೆ ನಾಗಣ್ಣನೇ ಅಂತ ಹೇಳ್ತೈತಲ್ಲ ಅಮಾವಾಸ್ಯೆ. ಕೇಳ ಆಯಮ್ಮನ ಒಂದ್ರ ಒಟ್ಟು ಬೇಕಾರೆ. ಯಾಕೋ ಇವರೆಲ್ಲ ನಾಗಣ್ಣನ ಮ್ಯಾಕೆ ತೋಪ್ಪಾರ್ಥ ತಿಳ್ಕೊಂಡವ್ರ ಕಣ. ಯಾಕೋ ಓಸಿ ಆ ಭಾಗ 24ರಾಗೆ ಏನೆಲ್ಲ ನಿಂದು ನಡೀತು ಅಂತ ಹೇಳಕ್ಕ ಇಲ್ಲೊಂದ್ರ ಒಟ್ಟು ನೀನೇನು ಇವ್ರಿಗೆ ಅರ್ಥ ಆಗಂಗೆ. ನೋಡಿ ಇವರೇ ಪಾಪ, ಇದರಲ್ಲಿ ನಾಗಣ್ಣ ಅವ್ರದ್ದು ಏನೂ ತಪ್ಪಿಲ್ಲ. ನಾಗಣ್ಣ ಅವರು ಆ ಸ್ಕೂಲಿನ ಕಟ್ಟೆ ಮೇಲೆ ಕುಂತಿದ್ರು, ನಾನು ವಾಕ್ ಮಾಡ್ಕೊಂಡು ಅದೇ ರೋಡಲ್ಲೇ ಬಂದೆ. ಅಮಾವಾಸ್ಯೆ ಅವರು ಇದ್ದರು, ನಾಗಣ್ಣ ಅವರು ಇದ್ರು. ನಾಗಣ್ಣ ಅವ್ರು ನನಗೇನು ಪರಿಚಯ ಇರಲಿಲ್ಲ, ಓಸಿ ಅಮಾವಾಸ್ಯೆ ಅವರು ನಮಗೆ ಪರಿಚಯ ಇದ್ದರು. ಹಾಗಾಗಿ ಅಮಾವಾಸ್ಯೆ ಅವ್ರ ಹತ್ರ ನನಗೆ ವಾಕಿಂಗ್ ಮಾಡ್ಕೊಬಂದು ಯಾಕೋ ದಾವ್ರ ಆಗಿದೆ, ತಂಪಾದ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಕೇಳಿದೆ. ಯಾಕಂತಂದರೆ ತುಂಬ ಬಿಸಿಲಿತ್ತಲ್ವ, ಅದಕ್ಕೇ ನೀರು ಕುಡಿಬೇಕಂತ ಅಮಾವಾಸ್ಯೆ ಅವ್ರ ಹತ್ರ ಕೇಳಿದ್ಕೆ ಅಮಾವಾಸ್ಯೆ ಅವರು ನಮ್ಮ ನಾಗಣ್ಣವ್ರ ತೋಟದಲ್ಲಿ ಒಳ್ಳೆ ರುಚಿಯಾಗಿ ಒಳ್ಳೆ ಟೇಸ್ಟಾಗಿ ಎಳ್ಳೀರು ಸಿಗ್ತವೆ, ಎಳ್ಳೀರೇ ಕುಡಿಮೇನ್ರಿ ನಡ್ರಿ ಅಂತ ಹೇಳಿ ನನ್ನ ನಾಗಣ್ಣನು ಕಳಿಸ್ಕೊಟ್ರು. ನಾವು ಎಳ್ಳೀರು ಕುಡಿಯೋಣ ಅಂತ ಈ ತೋಟಕ್ಕೆ ಬಂದ್ವಿ, ಅಷ್ಟೇ ಆಗಿದ್ದು. ಅಷ್ಟರಲ್ಲೆಲ್ಲ ನೀವು ಬಂದ್ರಿ. ಇನ್ನೇನಿಲ್ಲ, ನಾನು ಎಳ್ಳೀರು ಕುಡಿಬೇಕಂತ ಅಮಾವಾಸ್ಯೆ ಅವರೇ ಹೇಳಿದರು. ಅಮಾವಾಸ್ಯೆ ಅವರು ಹೇಳಿ ನಾಗಪ್ಪ ಅವ್ರ ಜೊತೆಗೆ ನನ್ನನ್ನು ಈ ತೆಂಗಿನ ತೋಟಕ್ಕೆ ಕಳಿಸಿದರು. ನಮಗೆ ನಾಗಪ್ಪ ಅವ್ರ ಪರಿಚಯನೂ ಇಲ್ಲ, ನಾಗಪ್ಪ ಅವ್ರನ್ನ ಇವತ್ತೇ ನಾನು ನೋಡಿರೋದು. ಅಲ್ಲ ಕಣ್ರಮ್ಮ, ಅಲ್ಲ ಕಣ್ರಪ್ಪ, ಇದು ಓಟು ಎಲ್ಲ ನೋಡ್ತಾ ಇದ್ರೆ ಈ ಅಮಾವಾಸ್ಯೆ ಇದ್ದಾನೆ ಇದೆಲ್ಲ ಎಡವಟ್ಟಾಗಿರೋದು. ಮೊದಲು ಈ ಅಮಾವಾಸ್ಯೆ ಹಿಡ್ಕೊಂಡು ಎಲ್ಲಾರು ಬಡ್ತಾ ಬಡಿದ್ರೆ ಸರಿಯಾಗುತ್ತೆ ನೋಡ್ರಿ. ಹಿಡ್ಕೊಳ್ರಿ ಈ ಅಮಾವಾಸ್ಯೆನ ಎಲ್ಲಾರು. ಅಯ್ಯಯ್ಯೋ
ಇವ್ರ ಕೈಗೆಲ್ಲ ನಾನು ಇವಾಗ ಸಿಕ್ಬಿಟ್ರೆ ನನ್ನನ್ನ ಇಲ್ಲೇ ತೆಂಗಿನ ಮರಕ್ಕೆ ನೇತಾಕ್ಬಿಡ್ತಾರಪ್ಪ. ನಾನಂತೂ ಇವ್ರ ಕೈಗೆ ಸಿಗಲ್ಲ ಇವಾಗ. ನಗಣ, ನಾನಂತೂ ಎಸ್ಕೇಪ್. ಓಯ್ ಓಯ್ ಯೋನ, ಒಂದ್ರ ಒಟ್ಟು ನನ್ನ ಕ್ಷಮ್ಸ. ನಾನು ಓಟು ಎಲ್ಲ ತಿಳ್ಕೊಂಬೇನೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟಿವ್ನಿ, ಬಾಯಿಗೆ ಬಂದಂಗೆ ಬಹುದೀವ್ನಿ. ನನ್ನ ಕ್ಷಮ್ಸ. ಆ ಅಮಾವಾಸ್ಯೆ ಮಾಡಿದ ಎಡವಟ್ಟಿಗೆ ಹಿಂಗೆಲ್ಲ ಆಗೈತಿ, ನನ್ನ ಕ್ಷಮ್ಸ. ಅಲ್ಲ ಕಣೆ, ಇಷ್ಟೊತ್ತಿನ ತಕನ ನನ್ನ ಒಯ್ಯ ತಕನ ಒಯ್ದು, ನನ್ನ ಬಯ್ಯ ತಕನ ಬೈದು, ನನ್ನ ಮರುವಾದನೆಲ್ಲ ಕಳೆದ್ಬಿಟ್ಟಿದೆಯಲ್ಲೇ. ಓಶಿ ವಿಷಯನೇ ಏನು ಅಂತ ತಿಳ್ಕೊಂಡೆ ಅವಸರ ಬಿದ್ದು ನನ್ನ ಮರುವಾದನೇ ಕಳೆದ್ಬಿಟ್ಟಲ್ಲೇ ಎಲ್ರ ಮುಂದೂ. ಆದ್ರೂ ಓಶಿ ನನ್ನ ಹೆಂಡ್ರು ನೋಡು ನೀನು, ಓಶಿ ಗಂಡ ಹೆಂಡ್ತಿ ಜಗಳ ಉಂಡು ಮಲ್ಗಾತಕನ ಅಂತ ಗಾದೆನ ಐತೆ ಕಣೆ. ಓಶಿ ಅದಕ್ಕೇನೆ ನಾನಿನ್ನು ಶ್ರಮಿಸಿದ್ದೀನಿ, ಮುಂದೆ ಈ ಥರ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡ ಕಣೆ. ಒಂದು ರವ್ವಟು ನಿನ್ನ ಗಂಡನ ಮೇಲೆ ನಿನ್ನ ನಂಬಿಕೆ ಇರಲಿ ಕಣೆ. ನಿನ್ನ ಗಂಡ ಅಂತನಲ್ಲ ಕಣೆ, ಈ ನಾಗಣ್ಣ ಯಾವತ್ತೂ ಅಂಥ ತಪ್ಪನ್ನ ಮಾಡೋಕ್ಕಿಲ್ಲ ಕಣೆ. ಒಂದು ರವ್ವಟ್ಟು ನನ್ನನ್ನು ನಂಬು. ಸರಿ ಕಣ್ರಿ, ಆಯಿತು. ಯಾವುದು ಮನಸ್ಸಿಗೆ ಹಾಕೇಬೇಡ್ರಿ. ಏನೋ ತೆಪ್ಪಾಗದ ಆಗ್ಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಮುಂದಿಂತ ತೆಪ್ಪಾಗ್ದಂಗೆ ನೋಡ್ಕೊಂಬನ. ನೋಡಿದ್ರಲ್ಲ ವೀಕ್ಷಕರೇ, ಓಶಿ ಈ ಹೆಂಗೂಸರು ಏನೆಲ್ಲ ಅರ್ಥ ಮಾಡ್ಕೊಂಡು ಹೆಂಗೆಲ್ಲ ರಾಡಾರಂಪು ಮಾಡ್ತಾರೆ ಅಂತ. ಓಶಿ ನಿಮ್ಮ ಮನೆ ಆಗಿರೋ ಹೆಣ್ಮಕ್ಳು ಓಶಿ ಹಿಂಗೇನ ಇದ್ದರೆ ಎಲ್ಲರಿಗೂ ಈ ವಿಡಿಯೋನ ತೋರಿಸಿ ಯಾವುದೇ ರೀತಿಯ ಅಪನಂಬಿಕೆನ ಮಾಡ್ಕೋಬೇಡಿ ಅಂತ ಹೇಳ್ರಿ ವೀಕ್ಷಕರೇ. ಓಶಿ ಇದು ಹಂಗೇನೆ ಹಳ್ಳಿ ಜಾಣಾರು ಅಂತ ಚಾನಲ್ಲು. ಇನ್ನೂ ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು, ಶೇರು, ಕಾಮೆಂಟ್ ಕೂಡ ಕೊಡ್ರಿ. ಇದು ಅಮಾವಾಸ್ಯೆ ಎಡವಟ್ಟು ಭಾಗ 25, ಮುಂದುವರಿದ ಭಾಗ 26ರಲ್ಲಿ ಇರುತ್ತದೆ ನೋಡಿ.